ಪ್ಲೀಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನಿಲ್. ಓಕೆ, ಇದು ತೊಟ್ಟಿಕಲ್ಲು ಜಲಾಶಯ ಅಂತ ಹೇಳಿ ಒಂದು ನ್ಯೂ ಪ್ಲೇಸ್ ಇದು. ಕನಕಪುರ ಸುಮಾರು ಒಂದು 7 ಕಿಲೋಮೀಟರ್ ಸರೌಂಡಿಂಗಲ್ಲಿ ಈ ಒಂದು ಟೆಂಪಲ್ ಬರುತ್ತೆ. ಮತ್ತು ಇದು ಜೋಗ್ ಫಾಲ್ಸ್ ಕೂಡ ಇಲ್ಲಿದೆ. ತುಂಬ ನೋಡೋದಕ್ಕೆ ತುಂಬ ನ್ಯಾಚುರಲ್ ಆಗಿ ಮತ್ತು ತುಂಬ ಚೆನ್ನಾಗಿದೆ ಈ ಜೋಗ್ ಫಾಲ್ಸು. ಮತ್ತು ಇಲ್ಲಿ ಬರೋದಕ್ಕೆ ಕೇವಲ 22 ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ಆಗುತ್ತೆ ಫ್ರೆಂಡ್ಸ್. ಓಕೆ, ನಾನಿವಾಗ ಜೋಗ್ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಬನ್ನಿ. ಓಕೆ, ಫ್ರೆಂಡ್ಸ್, ಮೇಲೆ ತೊಟ್ಟಿಕಲ್ಲು ಮುನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೇಲೆ ಹೋದರೆ ನಿಮಗೆ ಬೆಟ್ಟದಲ್ಲಿ ಕಾಣ್ತಕ್ಕಂಥ ಇದೊಂದು ವ್ಯೂ ಇದು. ಇವತ್ತು ನಾವು ಈ ಪ್ಲೇಸಿಗೆ ಬಂದಿದ್ವಿ. ಆಗ ನೋಡಿ ಕೆಲವೊಬ್ಬರು ಹೇಳ್ತಾರೆ ಅಲ್ಲಿ ಸುಮ್ಮನೆ ಬೆಟ್ಟ ಕಲ್ಲು ಸುಮ್ಮನೆ ಜಾಗಬೇಕಷ್ಟೇ. ರಾಮಪ್ಪ ಸಾಮಾನ್ಯವಾಗಿ ಇಲ್ಲಿ ಮುನೇಶ್ವರ ಸ್ವಾಮಿಗೆ ಒಂದು ಎಡೆಗಾಗಿ ಬಲಿನ ಕೊಡ್ತಾರೆ. ಕೋಳಿ ಕುರಿ ಈ ಥರದನ್ನೆಲ್ಲ ಬಲಿ ಕೊಟ್ಟು ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಕೆಲವೊಬ್ಬರೆಲ್ಲ ಫ್ಯಾಮಿಲಿಗಳೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಆ ಥರ ಪ್ಲೇಸ್ ಇದು. ಸಾಮಾನ್ಯವಾಗಿ ಇದೇ ಥರನೇ ಒಂದು ಯಲಹಂಕದಲ್ಲಿ ಒಂದು ಟೆಂಪಲ್ ಇದೆ. ಅಲ್ಲಿ ಸಹ ಮುನೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದೆ. ಇದು ತೊಟ್ಟಿಕಲ್ಲು ಮುನೇಶ್ವರ ಸ್ವಾಮಿ ಟೆಂಪಲ್ ಅಂತೇಳಿ ಈ ಒಂದು ಪ್ಲೇಸ್ ಇದು. ಈ ಎರಡು ಪ್ಲೇಸ್ ಬಂದು ಸೇಮ್ ಪ್ಲೇಸ್ ಆಗಿರುತ್ತೆ. ಆದರೆ ಇಲ್ಲಿ ಫಾಲ್ಸ್ ಇರ್ತಕ್ಕಂಥದ್ದೇ ಒಂದು ವಿಶೇಷ. ಅಲ್ಲಿ ಫಾಲ್ಸ್ಗೆ ಆ ಥರ ಏನೂ ಇರೋದಿಲ್ಲ. ನೋಡ್ತಾ ಇದ್ದೀರಲ್ವ, ಇದು ಜಾಗ ಬಂದುಬಿಟ್ಟು ಇನ್ನೇನು ನಾವು ರಿಟರ್ನು ಕೆಳಗಡೆ ಎಂಟ್ರೆನ್ಸ್ ಅಂತ ಬರ್ತಕ್ಕಂಥ ಜಾಗ ಇದು ಫ್ರೆಂಡ್ಸ್ ಇದು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಮೇಲೆ ಡ್ಯಾಮ್ ಇರ್ತಕ್ಕಂಥದ್ದು ಇದೆಯಲ್ವ, ಆ ಡ್ಯಾಮ್ ಏನಾದರೂ ನಿಮಗೆ ಫಾಲ್ಸಲ್ಲಿ ನೀರು ಜಾಸ್ತಿ ಆಗಿಬಿಟ್ರೆ, ಸಪೋಸ್ ನೀರೇನಾದರೂ ಜಾಸ್ತಿ ಆಗಿ ಅದೇನಾದರೂ ಓವರ್ಲೋಡ್ ಆದಾಗ ಆ ವೇಸ್ಟೇಜ್ ನೀರೆಲ್ಲ ಬಂದು ನಿಮಗೆ ಕೆಳಗಡೆಯಲ್ಲಿ ಡಂಪ್ ಆಗುತ್ತೆ. ನೋಡಿ, ಇಲ್ಲಿ ಇದು ತೊಟ್ಟಿಕಲ್ಲಿ ಇರ್ತಕ್ಕಂಥ ಒಂದು ಡಂಪಿಂಗ್ ಏರಿಯಾ ಇದು. ಇಲ್ಲಿಂದ ಮತ್ತೆ ಈ ನೀರನ್ನೆಲ್ಲ ಹೊರಗಡೆ ಹೋಗಲಿಕ್ಕೆ ಪ್ಲೇಸ್ ಮಾಡಿದ್ದಾರೆ. ಸೊ ಅದು ಎಲ್ಲ ಬೇರೆ ಕಡೆ ಹೊರಗಡೆಗೆ ಈ ನೀರೆಲ್ಲ ರಿಟರ್ನು ಹೊರಗಡೆಗೆ ಹೋಗ್ಬಿಡುತ್ತೆ. ಮತ್ತು ನಾನು ಆ್ಯಕ್ಚುಲಿ ಬಂದು ಈ ತೊಟ್ಟಿಕಲ್ಲು ಫಾಲ್ಸ್ಗೆ ಬಂದಾಗ ತುಂಬಾ ಆಸೆ ಇಟ್ಕೊಂಡು ಬಂದಿದೆ. ಈ ಜಾಗನ ತುಂಬ ನೋಡಬೇಕು ಮತ್ತು ಇಲ್ಲೆಲ್ಲ ಒಳ್ಳೆ ಒಂದು ವೀಡಿಯೋಗಳನ್ನ ಶೂಟ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತ ತುಂಬಾ ಆಸೆ ಪಟ್ಟಿದೆ ಫ್ರೆಂಡ್ಸ್. ಆದರೆ ಅದು ಆಗಲಿಲ್ಲ. ನೆಕ್ಸ್ಟ್ ಟೈಮು ಗ್ಯಾರಂಟಿಯಾಗಿ ಫ್ರೆಂಡ್ಸ್ ಇದೇ ಜಾಗಕ್ಕೆ ಮತ್ತೆ ಬಂದು ನಿಮಗೆ ಈ ವಿಡಿಯೋನ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ತೊಟ್ಟಿಕಲ್ಲು, ಇದು ತೊಟ್ಟಿಕಲ್ಲು, ಇದು ತೊಟ್ಟಿಕಲ್ಲು. ತೊಟ್ಟಿಕಲ್ಲು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಫಾಲ್ಸ್ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಫಾಲ್ಸಲ್ಲಿ ನೀರೇ ಇಲ್ಲ. ಅಲ್ಲಿ ನೀರೇನೋ ಇಶ್ಯೂ ಆಗಿರೋದ್ರಿಂದ ಫಾಲ್ಸ್ ಒಳಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಫಾಲ್ಸ್ ತೋರಿಸೋಕ್ಕೆ ಆಗಲಿಲ್ಲ, ಸಾರಿ ಫ್ರೆಂಡ್ಸ್. ಇದು ಮುನೇಶ್ವರನ ದೇವಸ್ಥಾನ ಟೆಂಪಲ್ ಇದು. ಸೊ ಈ ದೇವಸ್ಥಾನ ಇದು ಆ್ಯಕ್ಚುಲಿ ಬಂದು ನಿಮಗೆ ಬ್ಯಾಂಗ್ಳೂರ್ ಟು ಕನಕಪುರ ಬಂದರೆ ನಿಮಗೆ ಒಂದು 15 ಕಿಲೋಮೀಟ್ರಲ್ಲಿ ನಿಮಗೆ ಇದು ಒಂದು ಪ್ಲೇಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನೀವು ನೈಸ್ ರೋಡ್ ಮುಖಾಂತರ ಕೂಡ ಈ ಪ್ಲೇಸ್ಗೆ ಬಂದು ರೀಚ್ ಆಗ್ಬೋದು. ನಾಯಂಡಹಳ್ಳಿಯಿಂದ ನೀವು ನೈಸ್ ರೋಡ್ ರೀಚ್ ಆಗಿ ಅಲ್ಲಿಂದ ನಿಮಗೆ ಕನಕಪುರ ಲೆಫ್ಟ್ ತೊಗೊಳ್ಬೇಕು. ಅಲ್ಲಿಂದ ನಿಮಗೊಂದು 4-5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೊ ಈ ಪ್ಲೇಸ್ ಬಂದು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ, ಅಂದರೆ ನೀರಿರೋ ಟೈಮಲ್ಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ನಾನೀಗ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.